ಟೇಸ್ಟ್ ಅಂದ್ರೆ ಏನಮ್ಮ? ಹಾಕೋದು ಉಪ್ಪು ಖಾರ ಕರೆಕ್ಟ್ ಹಾಕಿದ್ರೆ ಟೇಸ್ಟ್ ಆಟೋಮೆಟಿಕ್ ಹೌದಲ್ವಾ? ಮಾಡಲ್ಲ ಅಂದ್ರೆ ಜನ ಎಲ್ಲಿ ಬರ್ತಾರೆ? ನೀವು ಅಲ್ಲಿಗೆಲ್ಲ ಬರ್ತಾ ಇಲ್ಲ ಅಂತ ಹೇಳ್ತೀರಲ್ಲ, ಕಾರಣ ಏನಂತ ಗೊತ್ತಾಯ್ತಾ ನಿಮಗೆ? ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರ ಬಳಿ ಇರುವ ಇಂದಿರಾ ಕ್ಯಾಂಟೀನ್ ಬಗ್ಗೆ ಹಲವು ದಿನಗಳಿಂದ ಸಾರ್ವಜನಿಕರಿಂದ ದೂರುಗಳು ಕೇಳಿ ಬರ್ತಿದೆ. ಹೀಗಾಗಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಜಿಆರ್ಜೆ ಅವರು ಶನಿವಾರ ಬೆಳ್ಳಂಬೆಳಗ್ಗೆ ಇಂದಿರಾ ಕ್ಯಾಂಟೀನ್ಗೆ ದಿಢೀರಾಗಿ ಭೇಟಿ ನೀಡಿದ್ರು. ಇದೇ ವೇಳೆ ಅಡುಗೆ ಕೊಠಡಿಯ ಆಹಾರದ ಗುಣಮಟ್ಟ, ಶುಚಿ, ರುಚಿ ಹಾಗೂ ದಾಖಲೆಗಳ ನಿರ್ವಹಣೆಯ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಕ್ಯಾಂಟೀನ್ನಲ್ಲಿ ಉಪಹಾರ ಹಾಗೂ ಊಟದ ತಯಾರಿಕೆ ಉತ್ತಮವಾಗಿಲ್ಲ. ಅಗತ್ಯವಿರುವ ಸಾಮಗ್ರಿಗಳ ಸಮರ್ಪಕ ಬಳಕೆಯಾಗುತ್ತಿಲ್ಲ. ಹೀಗಾಗಿ ಸಾರ್ವಜನಿಕರು ಇಂದಿರಾ ಕ್ಯಾಂಟೀನ್ಗೆ ಹೆಚ್ಚು ಬರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಡಿಮೆ ದರದಲ್ಲಿ ಬಡವರಿಗೆ ಗುಣಮಟ್ಟವಾದ ರುಚಿಯಾದ ಊಟ ಒದಗಿಸಬೇಕು ಎಂಬ ಸದುದ್ದೇಶದಿಂದ ಸರ್ಕಾರ ವಿವಿಧೆಡೆ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಿದೆ. ಆದರೆ ಸಿಬ್ಬಂದಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಕ್ಯಾಂಟೀನ್ ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎರಡನೇ ಆರೋಪ, ಇದುವರೆಗೆ ಯಾವುದು ರೆಕಾರ್ಡ್ ಮೇಂಟೈನ್ ಮಾಡಿಲ್ಲ. ಮೂರನೇ ಆರೋಪ, ಇದರ ಬಗ್ಗೆ ಮೇಲ್ಮುಸ್ತುವಾರಿ ಕೆಳಗಡೆ ಯಾರು ಬರ್ತಿದ್ದಾರೆ ಉತ್ತರ ಗೊತ್ತಿಲ್ಲ. ನಾಲ್ಕನೇ ಆರೋಪ, ಎಷ್ಟು ಬಂದಿದೆ, ಎಷ್ಟು ವಿತರಣೆ ಆಗಿದೆ ಎಂಬುದಕ್ಕೆ ದಾಖಲೆ ಇಲ್ಲ. ಅರ್ಥ ಆಗಿದೆಯಾ? 5 ಆಮೇಲೆ ಕ್ವಾಲಿಟಿ ಯಾವುದು ಸರಿ ಇಲ್ಲ ಅಂತ ನನಗೆ. ಏನಾದ್ರು ಮಾಹಿತಿ ಇದೆ, ನೀವು ಹೇಳಿ. ಇಷ್ಟು ಕೆಜಿಗೆ ಎಷ್ಟು ಜನ ಊಟ ಮಾಡ್ಬೋದು? 1 ಕೆಜಿಗೆ ಎಷ್ಟು ಜನ ಊಟ ಮಾಡ್ಬೋದು? ಇಷ್ಟು ವರ್ಷದಿಂದ ಇದನ್ನು ನೋಡ್ತಿದ್ದೀರಲ್ಲ, ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಡೈಲಿ ಬರ್ತಾ ಇದ್ರೆ ನೀವೇ ಹೇಳ್ಬೇಕು, ಈ ಟೈಮ್ಗೆ ನೀವು ಫಿಂಗರ್ ಟಿಪ್ಸ್ ಅಲ್ಲಿ ಇಟ್ಕೊಂಡಿರ್ಬೇಕು. ಮೇಡಮ್ ಇದು ನೋಡಿದ ತಕ್ಷಣ ಇದೆ 500 ಜನಕ್ಕೆ ಬರಲ್ಲ, 200 ಜನಕ್ಕೆ ಬರುತ್ತೆ ಮೇಡಮ್ ಹೇಳ್ಬೇಕು. ಅದು ನಿಮ್ಮ ಸಾಮರ್ಥ್ಯ. ಒಬ್ಬ ಅಡಿಗೆ ಮಾಡೋ ಬಟ್ಟೆ ಕರ್ಕೊಂಡು ಬಂದ್ರೆ ಎಷ್ಟು ಜನ ಬಡಿಸ್ಬೋದು ಅಂದ್ರೆ ನೋಡಿದ ತಕ್ಷಣ ಹೇಳ್ತಾನ್ರಿ. ಒಂದು ಜಲ್ದಿ ಅಂಗಡಿಗೆ ಹೋದ್ರೆ ಅವ್ನು ಅಲ್ಲಿಂದ ನೋಡ್ತಾನೆ ಗೋಲ್ಡಾ ಇಲ್ಲ ಅಂತ. ನಿಮಗೆ ನೀವು ಬಂದಿಲ್ಲ ಅನ್ನೋದು ಇದರಿಂದಲೇ ಗೊತ್ತಾಗ್ತದೆ ಏನ್ ಮಾಡ್ತಿದ್ದಾರೆ. ಆಮೇಲೆ ನೀವು ಅವ್ರಿಗೆ ಒಂದೊಂದು ಏನ್ ಐಟಮ್ ಮಾಡ್ತಿದ್ದಾರೆ ಅದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಒಂದು ಕೆಜಿಗೆ ತಗೊಂಡು ಅಷ್ಟು ಹಾಕ್ಬೇಕು. ಇವ್ರು ಹೇಳೋದಲ್ಲ, ಅಷ್ಟು ಹಾಕ್ಲೇಬೇಕು. ಹಂಗೆ ಮಾಡಿದ್ರೆ ಟೇಸ್ಟ್ ಬರ್ತದೆ. ಟೇಸ್ಟ್ ಆಗಿ ಮಾಡೋದಕ್ಕೆ ಏನು ಮದುವೆ ನಡೆಸ್ತಾ ಇಲ್ಲ. ಟೇಸ್ಟ್ ಅಂದ್ರೆ ಏನಮ್ಮ? ಹಾಕೋದು ಉಪ್ಪು ಖಾರ ಕರೆಕ್ಟ್ ಹಾಕಿದ್ರೆ ಟೇಸ್ಟ್ ಆಟೋಮೆಟಿಕ್ ಬರ್ತದೆ ಹೌದಲ್ವಾ? ನೀವು ಮಾಡಲ್ಲ ಅಂದ್ರೆ ಜನ ಹೆಂಗ್ ಬರ್ತಾರೆ? ನೀವು ಅಲ್ಲಿಗೆಲ್ಲ ಬರ್ತಾ ಇಲ್ಲ ಅಂತ ಹೇಳ್ತೀರಲ್ಲ, ಕಾರಣ ಏನಂತ ಈಗ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಗಿದ್ಯಾ? ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ರೆ ನೀವೇ ಹೋಗಿ ಊಟ ಮಾಡ್ತೀರಿ. ಇಲ್ಲೇ ಊಟ ಮಾಡೋರೆಂಬರು ಮಾತ್ರ ಬರ್ತಿದ್ದಾರೆ, ಒಂದು ಆಸೆಯಿಂದ ಬರ್ತಿದ್ದಾರೆ ಜನ. ಚೆನ್ನಾಗಿದೆ, ನಾವು ಹೋಗಿ ಮಾಡೋಣ, ಫ್ರೆಂಡ್ಸ್ ಎಲ್ಲ ಹೋಗಿ ಮಾಡೋಣ, ಚೆನ್ನಾಗಿದೆ ಬರ್ತಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.